ನಮಸ್ಕಾರ ಸ್ನೇಹಿತರೆ, ಇನ್ಸೈಡ್ ಟ್ರಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ. ಇವತ್ತು ನಿಮ್ಮ ಮುಂದೆ ಒಂದು ಸ್ಪೆಷಲ್ ಮತ್ತೆ ಭಯ ಹುಟ್ಟಿಸುವಂತ ಸ್ಟೋರಿನ ಹೇಳೋಕೆ ನಾನು ಬಂದಿದ್ದೀನಿ. ಮತ್ತೆ ಆಗ್ತಡ, ಬನ್ನಿ ಸ್ಟಾರ್ಟ್ ಮಾಡೇ ಬಿಡೋಣ. ಈಗಿನ ಪ್ರಪಂಚ ಹೇಗಾಗಿದೆ ಅಂತ ಅಂದ್ರೆ ಹೆಣ್ಮಕ್ಳು ಹುಟ್ಟೋದೇ ತಪ್ಪು ಅನ್ನೋ ಪರಿಸ್ಥಿತಿ ಉಂಟಾಗಿದೆ. ಯಾಕೆ ಅಂದ್ರೆ ದಿನ ಬೆಳಿಗ್ಗೆ ರೇಪ್, ಕೊಲೆ, ದರೋಡೆ ಈ ತರ ಪ್ರಕರಣಗಳೇ ದಾಖಲಾಗ್ತಿರುವಾಗ ಎಲ್ಲೋ ಒಂದ್ ಕಡೆ ಹುಟ್ಟಿದ ಹೆಣ್ಮಗುವನ್ನ ಹೇಗಪ್ಪ ಕಾಪಾಡೋದು ಇಂತಹ ನರಭಕ್ಷಕರಿಂದ ಅಂತ ಯೋಚನೆ ಹುಟ್ಟೋದಂತೂ ನಿಜ. ಅಂಥದ್ರಲ್ಲಿ ಹೆಣ್ಮಕ್ಳ ಮೇಲೆ ದಿನನಿತ್ಯ ನಡೀತಾ ಇರೋ ಈ ರೀತಿಯ ಪ್ರಕರಣಗಳು ಎಲ್ಲೋ ಒಂದ್ ಕಡೆ ಹೆಣ್ಮಕ್ಳನ್ನ ಹೊಂದಿರೋ ತಂದೆ ತಾಯಿಗಳಲ್ಲಿ ಆತಂಕ ಮೂಡಿಸುವಂತಿದೆ. ಈಗ ನಾನ್ ಹೇಳೋಕ್ ಹೊರಟಿರೋದು ಅಂಥದ್ದೇ ಒಂದು ಘಟನೆಯನ್ನ. 8 ವರ್ಷದ ಬಾಲಕಿಯ ಮೇಲೆ ನಡೆದ ಕ್ರೂರ ಕೃತ್ಯವನ್ನ, 8 ವರ್ಷದ ಬಾಲಕಿಯ ಮೇಲೆ ಒಬ್ಬ ಬಾಲಕ ನಡೆಸಿದ ಲೈಂಗಿಕ ದೌರ್ಜನ್ಯವನ್ನ. ಆ ಘಟನೆ ಏನು ಅಂತ ನೋಡೋದಾದ್ರೆ, ಮಹಾರಾಷ್ಟ್ರದ ಯವಲ್ತಾಲ್ ಜಿಲ್ಲೆಯ ಬಾಬುಲಂಗಾವ್ ಗ್ರಾಮದ ಜಿಲ್ಲಾ ಪರಿಷತ್ ಶಾಲೆಯೊಂದರಲ್ಲಿ ಆಗಸ್ಟ್ 1ನೇ ತಾರೀಕು 9 ವರ್ಷದ ಬಾಲಕನೊಬ್ಬ 8 ವರ್ಷದ ಬಾಲಕಿಯ ಮೇಲೆ ಶೌಚಾಲಯದಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅನ್ನೋ ಘಟನೆ ದಾಖಲಾಗಿದೆ. ಅಲ್ಲ, 8-9 ವರ್ಷ ವಯಸ್ಸಲ್ಲಿ ಏನು ಅಂತ ಗೊತ್ತಿರುತ್ತೆ ಹೇಳಿ? ಏನು ಗೊತ್ತಿಲ್ಲದ ವಯಸ್ಸಲ್ಲಿ ಅತ್ಯಾಚಾರ ಅಂದ್ರೆ ಏನು, ಲೈಂಗಿಕ ದೌರ್ಜನ್ಯ ಅಂದ್ರೆ ಏನು ಅಂತ ಯೋಚನೆ ಬರೋದಂತೂ ನಿಜ. ಆ ಪುಟ್ಟ ಮಗುವಿನ ಮೇಲೆ ಅತ್ಯಾಚಾರ ಅಂದ್ರೆ ಏನು ಎನ್ನುವ ಅರಿವೇ ಇಲ್ಲದ ವಯಸ್ಸಿನಲ್ಲಿ ಈ ರೀತಿ ಆದ್ರೆ ಅವರ ಅಪ್ಪ ಅಮ್ಮ ಏನ್ ಅನ್ಕೋಬೇಕು, ಆ ಪುಟಾಣಿ ಯಾರಿಗ್ ಹೇಳ್ಬೇಕು, ಇದನ್ನೆಲ್ಲ ಏನ್ ಹೇಳ್ಬೇಕು ಅಂತ ಗೊಂದಲದಲ್ಲಿರುತ್ತೆ. ಆದ್ರೂ ಅಂತಹ ಸಮಯದಲ್ಲಿ ಆ ಮಗು ಯಾವ ರೀತಿ ನರಕಯಾತನೆ ಪಟ್ಟಿರ್ಬೇಕು ಯೋಚನೆ ಮಾಡಿ. ಈ ಹುಡುಗ ಏನಿರ್ತಾನೆ 9 ವರ್ಷದ ಬಾಲಕ, ಆ ಹುಡುಗನಿಗಾದ್ರೂ ಏನ್ ಗೊತ್ತಿರುತ್ತೆ? ಆ ಬಯಕೆಗಳೆಲ್ಲ ಅವನಲ್ಲಿ ಮೂಡೋ ವಯಸ್ಸ ಅವನದು ಅಂತಾನು ಎಲ್ಲೋ ಒಂದ್ ಕಡೆ ಯೋಚನೆ ಬಂದೇ ಬರುತ್ತೆ. ಆ ಹುಡುಗ ಒಬ್ಬನೇ ಅಂತೂ ಈ ಕೆಲಸ ಮಾಡಿರೋಕ್ ಸಾಧ್ಯನೇ ಇಲ್ಲ. ತನ್ನ ತರಗತಿಯಲ್ಲೇ ಓದ್ತಾ ಇದ್ದ ಒಬ್ಬ ಸ್ನೇಹಿತೆಯ ಸಹಾಯ ಪಡೆದು ಈ ಕೃತ್ಯ ಎಸಗಿದ್ದಾನೆ ಎಂದು ತಿಳಿದು ಬಂದಿದೆ. ಅಲ್ಲ, ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತ ಸುಮ್ಮನೆ ಹೇಳಲ್ಲ ಕಣ್ರಿ. ಈ ಘಟನೆ ನೋಡಿನೇ ಹೇಳೋದು ಅನ್ಸುತ್ತೆ. ಈ ಘಟನೆ ಆ ಪದಕ್ಕೆ ಇನ್ನೊಂದು ಸಾಕ್ಷಿಯಾಗಿದೆ. ಸದ್ಯ ಈ ಆರೋಪಿ ಹಾಗೂ ಆತನಿಗೆ ಸಹಾಯ ಮಾಡಿದ ಬಾಲಕಿಯನ್ನ ವಶಕ್ಕೆ ಪಡೆದು ಕಿಶೋರ ಸುಧಾರಣಾ ಗೃಹಕ್ಕೆ ಕಳಿಸಲಾಗಿದೆ. ಕೆಲವು ದಿನಗಳ ಹಿಂದೆಯಷ್ಟೇ ಬಾಲಕಿಯು ತನ್ನ ಖಾಸಗಿ ಭಾಗದಲ್ಲಿ ಆಗುತ್ತಿರುವ ನೋವಿನ ಬಗ್ಗೆ ತಾಯಿ ಬಳಿ ಹೇಳ್ಕೊಳ್ತಾಳೆ. ಆಗ ತಕ್ಷಣವೇ ತಾಯಿ ಬಾಲಕಿಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾಳೆ. ಆಸ್ಪತ್ರೆಯಲ್ಲಿ ವೈದ್ಯರು ಬಾಲಕಿಯ ಖಾಸಗಿ ಭಾಗವನ್ನ ಪರೀಕ್ಷಿಸಿ ನೋಡಿದಾಗ ಖಾಸಗಿ ಭಾಗದಲ್ಲಿ ಗಾಯಗಳಾಗಿದ್ದನ್ನ ಕಂಡು ವೈದ್ಯರು ನಿಮ್ಮ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿರುವುದರ ಬಗ್ಗೆ ಹೇಳ್ತಾರೆ. ಆ ಕೂಡಲೇ ಬಾಲಕಿಯ ತಾಯಿ ಆಗಸ್ಟ್ 9ರಂದು ಪೊಲೀಸರಿಗೆ ದೂರನ್ನ ಸಹ ನೀಡ್ತಾಳೆ. ನನ್ನ ಮಗಳಿಗೆ ಅವರ ಸಹಪಾಠಿಯಿಂದ ಶಾಲೆಯ ಶೌಚಾಲಯದಲ್ಲಿ ದೌರ್ಜನ್ಯಕ್ಕೊಳಗಾಗಿದ್ದಾಳೆ ಮತ್ತು ಆತನಿಗೆ ಮತ್ತೊಂದು ಬಾಲಕಿಯ ಕೂಡ ಸಹಾಯ ಮಾಡಿದ್ದಾಳೆ ಎಂದು ತಿಳಿದು ಬಂದಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಭಾರತೀಯ ನ್ಯಾಯ ಸಂಹಿತೆ ಮತ್ತು ಮಕ್ಕಳ ಲೈಂಗಿಕ ದೌರ್ಜನ್ಯ ರಕ್ಷಣಾ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಯವತ್ಮಾಲ್ ಪೊಲೀಸ್ ಸೂಪರಿಂಟೆಂಡೆಂಟ್ ಕುಮಾರ್ ಚಿಂತಾ ಅವರು 9 ವರ್ಷದ ಬಾಲಕನಿಗೆ 8 ವರ್ಷದ ಬಾಲಕಿಯ ಮೇಲೆ ದೌರ್ಜನ್ಯ ನಡೆದಿದೆ ಎಂದು ದೂರು ಬಂದಿದ್ದು, ಇನ್ನೊಬ್ಬ 9 ವರ್ಷದ ಬಾಲಕಿಯು ಈ ಕೃತ್ಯದಲ್ಲಿ ಸಹಾಯ ಮಾಡಿದ್ದಾಳೆ ಎಂದು ದೃಢಪಡಿಸಿದ್ದಾರೆ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದ. ಇದೇ ರೀತಿಯ ವಿಶೇಷ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ಇನ್ಸೈಡ್ ಟ್ರಸ್ಟ್ ಮೀಡಿಯಾ.